ನಮಸ್ಕಾರ. ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ. ಕನ್ನಡ ಚಿತ್ರರಂಗದ ಆ ದಿನ ಇಡೀ ಕರ್ನಾಟಕವೇ ಕಣ್ಣೀರಿಟ್ಟಿತ್ತು. ಆ ಕರಾಳ ರಾತ್ರಿ ಕನ್ನಡಿಗರ ನೆಚ್ಚಿನ ಕರಾಟೆ ಕಿಂಗ್, ಆಟೋ ರಾಜ, ಮಿಂಚಿನ ಓಟದ ಸರದಾರ, ಬೆಂಗಳೂರಿನ ಕನಸುಗಾರ, ಹೀಗೆ ಹತ್ತಾರು ಬಿರುದುಗಳಿಂದ ಕನ್ನಡಿಗರ ಮನೆ ಮಾತಾಗಿರುವ ಶಂಕರ್ ನಾಗ್ ಕೇವಲ 35ನೇ ವಯಸ್ಸಿಗೆ ನಮ್ಮನ್ನಗಲಿದ್ದರು. ಕೇವಲ 12 ವರ್ಷಗಳ ಚಲನಚಿತ್ರ ಜೀವನದಲ್ಲಿ ಅವರು ಬೀರಿದ ಪ್ರಭಾವ ಅಳಿಸಲಾಗದ್ದು. ಆದರೆ ಆ ಅಪಘಾತ ಕೇವಲ ಒಂದು ಆಕಸ್ಮಿಕವಾಗಿ ಆದ ದುರಂತಾನ, ಅಥವಾ ಅದರ ಹಿಂದೆ ಬೇರೆ ಯಾರದ್ದಾದರೂ ಕೈವಾಡ ಇದೆಯಾ? ಇದು ಇಂದಿಗೂ ಅನೇಕರ ಮನಸ್ಸಿನಲ್ಲಿ ಉಳಿದಿರುವ ಒಂದು ಯಕ್ಷ ಪ್ರಶ್ನೆ. ಶಂಕರ್ ನಾಗ್ ಸಾವಿನ ಸುತ್ತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಕೇಳಿಬಂದಿದ್ದು ಯಾಕೆ? ಆ ವಿವಾದದ ಹಿಂದಿನ ಅಸಲಿ ಸತ್ಯ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಕಥಾನಾಯಕ ಶಂಕರ್ ನಾಗ್ ಹುಟ್ಟಿದ್ದು ನವೆಂಬರ್ 9, 1954ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ. ತಂದೆ ಸದಾನಂದ ನಾಗರಕಟ್ಟೆ ಹಾಗೂ ತಾಯಿ ಆನಂದಿ. ಶಂಕರ್ ಅವರಿಗೆ ಅವರ ತಂದೆ ತಾಯಿ ಇಟ್ಟ ಹೆಸರು ಭವಾನಿ ಶಂಕರ್ ನಾಗರಕಟ್ಟೆ. ಶಂಕರ್ ಅವರಿಗೆ ಶ್ಯಾಮಲಾ ಅನ್ನುವ ಅಕ್ಕ ಇದ್ದರು. ಶಂಕರ್ ಅವರ ಅಣ್ಣ ಖ್ಯಾತ ನಟ ಅನಂತ್ ನಾಗ್ ಅವರು. ಇವರ ಹಿರಿಯರು ಮೂಲತಃ ಕಾಶ್ಮೀರಿ ಪಂಡಿತರು. ಅಲ್ಲಿ ಉಂಟಾದ ಧರ್ಮಕಲಹಗಳಿಂದ ಅವರು ವಲಸೆ ಬಂದರು. ಇವರ ಮಾತೃಭಾಷೆ ಕೊಂಕಣಿ. ಬಹುಶಃ ಇವರಿಗೆ ಮತ್ತು ಇವರ ಅಣ್ಣನಿಗೆ ಕನ್ನಡ ಭಾಷೆಯ ಮೇಲಿದ್ದ ಹಿಡಿತ, ನಿರರ್ಗಳತೆ ಕಂಡವರಿಗೆ ಇದನ್ನ ನಂಬುವುದು ಕಷ್ಟವಾಗಬಹುದು. ಆದರೆ ಮನೆಯಲ್ಲಿ ಕನ್ನಡ ಮತ್ತು ಮರಾಠಿಯನ್ನು ಹೆಚ್ಚಾಗಿ ಬಳಸುತ್ತಿದ್ದರಿಂದ ಭಾಷಾ ಹಿಡಿತ ಚೆನ್ನಾಗಿತ್ತು. ಆದ್ದರಿಂದ ಶಂಕರ್ ಅವರು ಬಾಲ್ಯದಿಂದಲೇ ಕನ್ನಡ, ಕೊಂಕಣಿ, ಮರಾಠಿ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುವುದನ್ನು ಕಲಿತರು. ಶಾಲಾ ಶಿಕ್ಷಣದ ನಂತರ ತನ್ನ ಅಣ್ಣ ಅನಂತ್ ನಾಗ್ ಅವರನ್ನ ಹಿಂಬಾಲಿಸಿ ಬಾಂಬೆಗೆ ಹೋದ ಶಂಕರ್ ನಾಗ್ ಅಲ್ಲಿ ಬ್ಯಾಂಕ್ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿದರು. ಅಣ್ಣ ಅನಂತ್ ನಾಗ್ ಆಗಲೇ ಮುಂಬೈನಲ್ಲಿ ನಾಟಕ ರಂಗದಲ್ಲಿ ಸಕ್ರಿಯರಾಗಿದ್ದರು. ಶಂಕರ್ ನಾಗ್ ಅವರಿಗೆ ಕಲೆಯ ಮೇಲಿದ್ದ ಸೆಳೆತ ಅವರನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಮರಾಠಿ ನಾಟಕಗಳಲ್ಲಿ ತೊಡಗಿಸಿಕೊಂಡ ಅವರು ತಬಲಾ, ಹಾರ್ಮೋನಿಯಂ ಮತ್ತು ಕೊಳಲು ನುಡಿಸುವುದನ್ನು ಕಲಿತರು. ಇದೇ ಮರಾಠಿ ನಾಟಕಗಳ ರಿಹರ್ಸಲ್ ಸಮಯದಲ್ಲಿ ಶಂಕರ್ ಅವರಿಗೆ ರಂಗಕರ್ಮಿ ಅರುಂಧತಿ ಅವರ ಪರಿಚಯವಾಯಿತು. ಈ ಪರಿಚಯ ಮುಂದೆ ಪ್ರೀತಿಗೆ ತಿರುಗಿ ಇಬ್ಬರೂ ಮದುವೆಯಾದರು. ಖ್ಯಾತ ನಿರ್ದೇಶಕ ಹಾಗೂ ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರು ತಮ್ಮ ಸಿನಿಮಾಗಾಗಿ ಹೊಸ ಮುಖವನ್ನ ಹುಡುಕುತ್ತಿದ್ದರು. ಒಮ್ಮೆ ಮುಂಬೈಗೆ ನಾಟಕ ನೋಡಲು ಬಂದಿದ್ದ ಕಾರ್ನಾಡ್ ಅವರ ಕಣ್ಣಿಗೆ ಬಿದ್ದವರೇ ಶಂಕರ್ ನಾಗರಕಟ್ಟೆ. ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು, ನೋಡಿದ್ರು, ಮತ್ತೆ ಕೇಳಿದ್ರು, ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯನೋ ಹುಡುಗ ಅಂತ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ, ಹೆದರಿಕೆ ಇತ್ತೇ ಇತ್ತು. ಆದ್ರೂ ಧೈರ್ಯ ಮಾಡಿ, ಸಿನಿಮಾ ತಾನೇ, ಅದರಲ್ಲೇನಂತೆ, ಮಾಡೋಣ ಸರ್ ಅಂದೆ. 1978ರಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಪಾದಾರ್ಪಣೆ ಮಾಡಿದರು. ಅಲ್ಲಿಂದಲೇ ತಮ್ಮ ಭವಾನಿ ಶಂಕರ್ ನಾಗರಕಟ್ಟೆ ಎಂಬ ಹೆಸರನ್ನು ಶಂಕರ್ ನಾಗ್ ಆಗಿ ಬದಲಿಸಿಕೊಂಡರು. ಈ ಚಿತ್ರದ ಕಥೆ, ಅದರಲ್ಲಿನ ಶಂಕರ್ ಅಭಿನಯ ಅದ್ಭುತವಾಗಿತ್ತು. ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಜೊತೆಗೆ ಸಿಲ್ವರ್ ಪೀಕಾಕ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಈ ಹೊಸ ಪ್ರತಿಭೆಯ ಜೊತೆ ಚಿತ್ರರಂಗ ಮುಗಿಬಿದ್ದು ಸಿನಿಮಾ ಮಾಡಲು ಮುಂದಾಯಿತು. ಮುಂದಿನ 12 ವರ್ಷಗಳಲ್ಲಿ 93 ಚಿತ್ರಗಳಲ್ಲಿ ನಟಿಸಿದರು. 1980ರಲ್ಲಿ ತೆರೆಕಂಡಂತಹ ಆಟೋ ರಾಜ ಸಿನಿಮಾ ಸೃಷ್ಟಿಸಿದ ಇತಿಹಾಸ ಸಾಮಾನ್ಯದ್ದಲ್ಲ. ಈ ಚಿತ್ರದ ಮೂಲಕ ಶಂಕರ್ ನಾಗ್ ಲಕ್ಷಾಂತರ ಆಟೋ ಚಾಲಕರ ಆರಾಧ್ಯ ದೈವವಾದರು. ಇಂದಿಗೂ ಕರ್ನಾಟಕದ ಮೂಲೆ ಮೂಲೆಯ ಆಟೋಗಳ ಹಿಂದೆ ಶಂಕರ್ ನಾಗ್ ಫೋಟೋ ಇರಲು ಈ ಸಿನಿಮಾವೇ ಕಾರಣ. ಸೀತಾರಾಮು, ಮಿಂಚಿನ ಓಟ, ಜನ್ಮಜನ್ಮದ ಅನುಬಂಧ, ಗೀತಾ, ನ್ಯಾಯವೆಲ್ಲಿದೆ, SP ಸಾಂಗ್ಲಿಯಾನ, CBI ಶಂಕರ್ ಅಂತ ಸಿನಿಮಾಗಳು ದೊಡ್ಡ ಅಭಿಮಾನಿ ವರ್ಗವನ್ನು ತಂದುಕೊಟ್ಟವು. ಮಿಂಚಿನ ಓಟ ಹಾಗೂ ಗೀತಾ ಶಂಕರ್ ನಾಗ್ ಅವರೇ ನಿರ್ದೇಶನ ಮಾಡಿದ ಚಿತ್ರಗಳು. ವಿಶೇಷ ಅಂದರೆ ಈ ಚಿತ್ರಗಳಲ್ಲಿ ಅವರ ಅಣ್ಣ ಅನಂತ್ ನಾಗ್ ಸಹ ಅಭಿನಯ ಮಾಡಿದ್ದಾರೆ. ಇನ್ನು ಶಂಕರ್ ಅಂದರೆ ನೆನಪಾಗುವ ಮೊದಲ ವಿಷಯ ಮಾಲ್ಗುಡಿ ಡೇಸ್. 1986ರಲ್ಲಿ ದೂರದರ್ಶನದಲ್ಲಿ ಶಂಕರ್ ನಾಗ್ ಹಿಂದಿ ಜೊತೆಗೆ ಇಂಗ್ಲಿಷ್ನಲ್ಲಿ ಈ ಧಾರಾವಾಹಿಯನ್ನು ನಿರ್ದೇಶಿಸಿದರು. ಈ ಧಾರಾವಾಹಿ ಇಡೀ ಭಾರತದಾದ್ಯಂತ ಸಂಚಲನ ಸೃಷ್ಟಿಸಿತು. ಶಿವಮೊಗ್ಗದ ಆಗುಂಬೆಯಲ್ಲಿ ಇದರ ಶೂಟಿಂಗ್ ಮಾಡಲಾಗಿತ್ತು. ಸ್ವಾಮಿಯ ಪಾತ್ರ ಹಾಗೂ ಮಾಲ್ಗುಡಿ ಊರನ್ನು ಇಡೀ ದೇಶದ ಜನರು ಇಂದಿಗೂ ಮರೆತಿಲ್ಲ. ಸಂಕೇತ್ ಸ್ಟುಡಿಯೋದ ಸ್ಥಾಪನೆ, ರಂಗಶಂಕರದ ಕನಸಿನ ಜೊತೆಗೆ ಬೆಂಗಳೂರಿಗೆ ಮೆಟ್ರೋ ತರುವುದು ಮತ್ತು ನಂದಿ ಬೆಟ್ಟಕ್ಕೆ ರೋಪ್ವೇ ಅಳವಡಿಸುವಂತಹ ಆಧುನಿಕ ಯೋಜನೆಗಳನ್ನು ಅಂದೇ ಸರಕಾರದ ಮುಂದಿಟ್ಟಿದ್ದ ದೂರದೃಷ್ಟಿಯ ವ್ಯಕ್ತಿ ಇವರು. ಬಹುಶಃ ಇವರೇನಾದರೂ ಬದುಕಿದ್ದು ರಾಜಕಾರಣಕ್ಕೆ ಬಂದಿದ್ದರೆ ಕರ್ನಾಟಕ ಭಾರತದ ನಂಬರ್ 1 ಅಭಿವೃದ್ಧಿ ರಾಜ್ಯವಾಗಿ ಬಿಡುತ್ತಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಸೆಪ್ಟೆಂಬರ್ 28, 1990 ಕನ್ನಡಿಗರ ಪಾಲಿನ ಕರಾಳ ದಿನ. ಆ ದಿನ ಶಂಕರ್ ನಾಗ್ ಅವರು ತಾವು ನಿರ್ದೇಶಿಸುತ್ತಿದ್ದ ಹಾಗೂ ನಟಿಸುತ್ತಿದ್ದ ಲೋಕನಾಯಕ ಚಿತ್ರದ ಶೂಟಿಂಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ತೆರಳಿದ್ದರು. ಹಾವೇರಿ ಜಿಲ್ಲೆಯ ಜಗಳೂರು ಬಳಿ ಚಿತ್ರೀಕರಣ ಮುಗಿಸಿ ಅದೇ ದಿನ ರಾತ್ರಿ ತಮ್ಮ ಹೊಸ KA04 M99 ಮಾರುತಿ 800 ಕಾರಿನಲ್ಲಿ ತಮ್ಮ ಹೊಸ ಸಿನಿಮಾ ಜೋಕುಮಾರಸ್ವಾಮಿ ಚಿತ್ರದ ಮುಹೂರ್ತಕ್ಕಾಗಿ ಹೆಂಡತಿ ಅರುಂಧತಿ ನಾಗ್ ಹಾಗೂ ಮಗಳು ಕಾವ್ಯ ಅವರೊಂದಿಗೆ
ಧಾರವಾಡದ ಕಡೆಗೆ ಪ್ರಯಾಣ ಬೆಳೆಸಿದ್ದರು. ಕಾರನ್ನು ಚಾಲಕ ಹನುಮಂತ ಎಂಬುವವರು ಚಲಾಯಿಸುತ್ತಿದ್ದರು. ಕಾರು ಅತ್ಯಂತ ವೇಗದಲ್ಲಿತ್ತು. ಮುಂಜಾನೆ ಸುಮಾರು 2:15ರಿಂದ 2:30 ಸುಮಾರಿಗೆ ಅವತ್ತಿನ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯಲ್ಲಿದ್ದ ಆನಗೋಡು ಬಳಿಯ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕೆಟ್ಟು ನಿಂತಿದ್ದ ಲಾರಿಗೆ ಶಂಕರ್ನಾಗ್ ಅವರ ಕಾರು ಅತ್ಯಂತ ವೇಗವಾಗಿ ಹಿಂಬದಿಯಿಂದ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸ ಎಷ್ಟಿತ್ತೆಂದರೆ ಮಾರುತಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಯಿತು. ಕಾರಿನ ಮುಂಭಾಗದ ಸೀಟಿನಲ್ಲಿದ್ದ ಶಂಕರ್ನಾಗ್ ಅವರ ತಲೆ ಮತ್ತು ಎದೆಗೆ ಗಂಭೀರವಾದ ಪೆಟ್ಟು ಬಿದ್ದಿತು. ತೀವ್ರ ರಕ್ತಸ್ರಾವ ಹಾಗೂ ಆಘಾತದಿಂದಾಗಿ ಶಂಕರ್ನಾಗ್ ಮತ್ತು ಅವರ ಡ್ರೈವರ್ ಸ್ಥಳದಲ್ಲೇ ಕೊನೆಯುಸಿರೆಳೆದರು. ಕಾರಿನಲ್ಲಿದ್ದ ಅವರ ಪತ್ನಿ ಅರುಂಧತಿ ನಾಗ್ ಅವರಿಗೆ ಗಂಭೀರ ಗಾಯಗಳಾದವು. ಅವರು ಚೇತರಿಸಿಕೊಳ್ಳಲು ಹಲವು ತಿಂಗಳುಗಳೇ ಬೇಕಾಯಿತು. ಆದರೆ ಅದೃಷ್ಟವಶಾತ್ ಅವರ ಪುಟ್ಟ ಮಗಳು ಕಾವ್ಯ ಯಾವುದೇ ದೊಡ್ಡ ಗಾಯಗಳಿಲ್ಲದೆ ಪವಾಡ ಸದೃಶವಾಗಿ ಪಾರಾದಳು. ಶಂಕರ್ನಾಗ್ ಅವರ ಪಾರ್ಥಿವ ಶರೀರಕ್ಕೆ ಶಿರಾಲಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಆದರೆ ದುರಾದೃಷ್ಟವಶಾತ್ ಇಂದಿಗೂ ಕೂಡ ಶಂಕರ್ ಅವರಿಗೆ ಅಧಿಕೃತವಾದ ಸಮಾಧಿಯನ್ನು ನಿರ್ಮಿಸಲಾಗಿಲ್ಲ. ಎನಿವೇಸ್, ಈಗ ವಿವಾದದ ವಿಚಾರಕ್ಕೆ ಬರೋಣ. ಶಂಕರ್ನಾಗ್ ಅವರ ಸಾವಿನ ಬೆನ್ನಲ್ಲೇ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬದ ವಿರುದ್ಧ ಕೆಲವು ವದಂತಿಗಳು ಕಾಡ್ಗಿಚ್ಚಿನಂತೆ ಹಬ್ಬಿದವು. ಅಂದಿನ ದಿನಗಳಲ್ಲಿ ಶಂಕರ್ನಾಗ್ ಅವರ ಜನಪ್ರಿಯತೆ ಅತ್ಯಂತ ವೇಗವಾಗಿ ಬೆಳೆದಿತ್ತು. ಹೀಗಾಗಿ ರಾಜ್ಕುಮಾರ್ಗೆ ಶಂಕರ್ನಾಗ್ ಅವರ ಬೆಳವಣಿಗೆಯನ್ನು ಕಂಡು ಅಸೂಯೆಯಾಗಿತ್ತು. ತಮ್ಮ ಮಕ್ಕಳ ಭವಿಷ್ಯಕ್ಕೆ ಶಂಕರ್ ಅಡ್ಡಿಯಾಗಬಹುದು ಎಂಬ ಕಾರಣಕ್ಕೆ ವ್ಯವಸ್ಥಿತವಾಗಿ ಕೊಲೆ ಮಾಡಿಸಿದರು ಎಂಬ ವದಂತಿಗಳು ಹರಿದಾಡಿದವು. ಸ್ನೇಹಿತರೆ, ಇದು ಸುಳ್ಳು. ಏಕೆಂದರೆ ಅಂದು ಮೊಬೈಲ್ ಫೋನ್ಗಳಾಗಲಿ ಅಥವಾ STD ಸೌಲಭ್ಯವಾಗಲಿ ಇರಲಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿದ್ದ ರಾಜ್ಕುಮಾರ್ 260 ಕಿಲೋಮೀಟರ್ ದೂರದ ಅಪರಿಚಿತ ಜಾಗದಲ್ಲಿ ಆ ಸಮಯದಲ್ಲಿ ಕಾರನ್ನು ಟ್ರ್ಯಾಕ್ ಮಾಡಿ ಕೊಲೆ ಮಾಡುವುದು ಅಸಾಧ್ಯದ ಮಾತು. ಒಂದು ವೇಳೆ ರಾಜ್ ಕುಟುಂಬದ ಕೈವಾಡವಿದ್ದರೆ ಶಂಕರ್ನಾಗ್ ಅವರ ಪತ್ನಿ ಅರುಂಧತಿ ಅವರು ಶಿವರಾಜ್ಕುಮಾರ್ ಅವರ ಜೊತೆ ಜೋಗಿ ಸಿನಿಮಾದಲ್ಲಿ ನಟಿಸುತ್ತಿರಲಿಲ್ಲ. ಅಳ್ಬಾರ್ದು. ನೋಡ ನೋಡ, ನಾನು ಕುಣಿತೀನಿ, ಕುಣಿಲ, ನೀನು ಕುಣಿ, ಬಾ. ಅಥವಾ ಅನಂತ್ನಾಗ್ ಅವರು ರಾಜ್ ಕುಟುಂಬದ ಜೊತೆ ಕೆಲಸ ಮಾಡುತ್ತಿರಲಿಲ್ಲ. ಅಣ್ಣಾವರು ಶಂಕರ್ನಾಗ್ ಅವರನ್ನು ನಿರ್ದೇಶಕನಾಗಿ ಎಷ್ಟು ಗೌರವಿಸುತ್ತಿದ್ದರು ಎನ್ನುವುದಕ್ಕೆ ಒಂದು ಮುತ್ತಿನ ಕಥೆ ಚಿತ್ರವೇ ಸಾಕ್ಷಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ನಾಗ್ ನಡುವೆ ಯಾವುದೇ ವೈಷಮ್ಯ ಇರಲಿಲ್ಲ. ಇಬ್ಬರೂ ಸೇರಿ ಅಪೂರ್ವ ಸಂಗಮ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದರು. ಶಂಕರ್ನಾಗ್ ಅವರ ಪ್ರತಿಭೆಯನ್ನು ಅಣ್ಣಾವರು ಸದಾ ಮೆಚ್ಚುತ್ತಿದ್ದರು. ಹೀಗಾಗಿ ಇದು ಕೇವಲ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ರಾಜ್ ವಿರೋಧಿಗಳ ಪಿತೂರಿಯಷ್ಟೇ. ಶಂಕರ್ನಾಗ್ ಎಂಬ ವ್ಯಕ್ತಿ ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರು ನೀಡಿದ ಚಿತ್ರಗಳು ಮತ್ತು ಬೆಂಗಳೂರಿನ ಬಗ್ಗೆ ಅವರಿಗಿದ್ದ ಕನಸುಗಳು ಇಂದಿಗೂ ಜೀವಂತವಾಗಿವೆ. ಅವರ ಸಾವಿನ ಸುತ್ತಲಿನ ಸುಳ್ಳು ಸುದ್ದಿಗಳನ್ನು ನಂಬುವ ಬದಲು ಅವರ ಸಾಧನೆಯನ್ನು ಗೌರವಿಸುವುದೇ ನಾವವರಿಗೆ ಸಲ್ಲಿಸುವ ನಿಜವಾದ ಗೌರವ. ಶಂಕರ್ ಅವರಿಗೆ ನಿಮ್ಮ ಗೌರವವನ್ನು ಕಮೆಂಟ್ನಲ್ಲಿ ತಿಳಿಸಿ, ವಿಡಿಯೋಗೊಂದು ಲೈಕ್ ನೀಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಬರ್ತೀನಿ. ಆದರೆ ಬರಕ್ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಬಿಡಿ.